ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡುವ ಸನ್ನಿವೇಶ ಬೇಗ ಬರಲಿದೆ ಎಂದು ಬಿ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು, ಬಹಳ ಶೀಘ್ರವಾಗಿ ರಾಜಕೀಯ ಕ್ರಾಂತಿ ಆಗಲಿದೆ. ನನ್ನ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡುವ ಸನ್ನಿವೇಶ ಇದ್ದು, ಡಿಕೆ ಶಿವಕುಮಾರ್ ಅವರು ಕೇವಲ ಒಂದು ಗೆರೆ ದಾಟಿದರೆ ಮುಖ್ಯಮಂತ್ರಿ ಆಗಲಿದ್ದು, ಯಾವ ಗೆರೆ ಎಂದು ನಾನು ಹೇಳುವುದಿಲ್ಲ ಎಂದು ಬಿ ಶ್ರೀರಾಮುಲು ತಿಳಿಸಿದ್ದಾರೆ. ಬಹುಶಃ ಸಿದ್ದರಾಮಯ್ಯ ಅವರೇ ಆ ಗೆರೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮೊಮ್ಮಗಳು ಬಂದಿದ್ದು ಸಂತೋಷದ ವಿಷಯ. ಸಂತೋಷದ ಜೊತೆ ಇನ್ನೊಂದು ಸಂತೋಷ ಎಂದರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸಂತೋಷ ಪಡುವ ನಿರೀಕ್ಷೆಯಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಕೇವಲ ಅವರ ಮಗ ಯತೀಂದ್ರ ಮಾತ್ರ ಉಳಿಯುತ್ತಾರೆ. ಇನ್ನು ಇದರ ಜೊತೆ ಸಿದ್ದರಾಮಯ್ಯ ಅವರು ಏಕಾಂಗಿ ಆಗಲಿದ್ದು, ಡಿಕೆ ಶಿವಕುಮಾರ್ ಅವರು ಕೇವಲ ಒಂದು ಗೆರೆ ದಾಟಿದರೆ ಮುಖ್ಯಮಂತ್ರಿ ಆಗಲಿದ್ದಾಗಿ ಬಿ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಹಳಷ್ಟು ಶೀಘ್ರವಾದಂಥ ರಾಜಕೀಯ ಕ್ರಾಂತಿ ಆಗಲಿದೆ. ಯಾಕಂದರೆ ಇವತ್ತು ನನಗಿರುವಂಥ ಮಾಹಿತಿ ಪ್ರಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಕುರ್ಚಿ ಬಿಡುವಂಥ ಸನ್ನಿವೇಶ ಬಹಳಷ್ಟು ಹತ್ತಿರದಲ್ಲೇ ಬರ್ತಾ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಗೆರೆ ದಾಟಿದರೆ ಮುಖ್ಯಮಂತ್ರಿ ಆಗ್ತಾರೆ. ನಾನು ಯಾವ ಗೆರೆ ಅಂತ ಹೇಳಕ್ಕೆ ಹೋಗಲ್ಲ. ಅವರು ಬಹುಶಃ ಆ ಗೆರೆನ ಅವರೇ ಅರ್ಥ ಮಾಡ್ಕೊತಾರೆ ಅಂತಲೇ ನಾನು ತಿಳ್ಕೊಂಡಿದ್ದೆ. ಹಾಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಮೊಮ್ಮಕ್ಕಳಾಗಿದ್ದಾರೆ. ಭಾಳ ಸಂತೋಷ ಇದೆ. ಆ ಸಂತೋಷದ ಜೊತೆಲಿ ಇನ್ನೊಂದು ಹೊಸ ಸಂತೋಷ ಏನಂದ್ರೆ, ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಆಗ್ತಾ ಇದ್ದಾರಾ ಅನ್ನೋಂಥ ಒಂದು ಸಂತೋಷವನ್ನು ಕೂಡ ಇವತ್ತು ಕೊಡ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಎಲ್ಲವನ್ನೂ ನೋಡಿದಂಥ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಸಿದ್ದರಾಮಯ್ಯನವರು ಅವ್ರ ಜೊತೆ ಅವ್ರ ಮಗ ಮಾತ್ರ ಯತೀಂದ್ರ ಮಾತ್ರ ಉಳಿತಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಏಕಾಂಗಿ ಕೂಡ ಆದಂಥ ಕೆಲಸ ಆಗುತ್ತೆ.